ಎಷ್ಟು ಲೇಟ್ ಆತ. ಅಮ್ಮು ಲಗುನ ಬಾ ಅಂತ ಹೇಳಿದ್ಲು. ಎಷ್ಟು ಲಘು ಹೋಗ್ಬೇಕಂತಂದ್ರೂ ಹೊಲ್ದಾಗ ಲೇಟ್ ಆಗೇ ಬಿಡ್ತೈತೆ. ಸುಮ್ಮಿ, ನಾ ಹೇಳಿದ್ ಕೇಳು, ನಮಗೆಲ್ಲ ಒಳ್ಳೇದಾಕೈತಿ. ಬೇಡ, ನನಗೆ ಭಯ ಆಕೈತಿ. ನನಗೆ ಹೇಳಿದ್ನಲ್ಲೋ ಇದೆಲ್ಲ ಏನು ಬೇಡ ಅಂತೇಳಿ. ಭಯ? ನಾ ಇರ್ಬೇಕಾದ್ರೆ ಯಾಕೆ ಭಯ? ನೋಡು, ಈ ಥರ ಎಲ್ಲ ಆಗ್ಬಿಟ್ರೆ ನಾಳೆ ನಿನ್ನ ನನ್ನ ಮದುವೆಗೆ ಯಾವುದೇ ಅಡ್ಡಿ ಆತಂಕ ಇರೋದಿಲ್ಲ. ನಮ್ಮಪ್ಪ ನಿನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಪಲೇಬೇಕು. ನಿಮ್ಮಪ್ಪನೂ ಅಷ್ಟೇ. ಹೌದಾ? ಹೌದಾ ಅಂತ ಕೇಳ್ತೀಯಲ್ಲ ನೀನು. ಏನಿದು? ಯಾರಿದು? ನಮ್ಮ ಹೊಲದ ಕಡೆ. ನೋಡು ಸುಮ್ಮಿ, ನಿನಗ ನನ್ನ ಮದುವೆ ಆಗ್ಬೇಕನ್ನೋ ಆಸೆ ಆಯಿತು ಇಲ್ಲೋ? ಇದ್ದಿದ್ದ ಕಾಲ ನೀ ಇಷ್ಟೊತ್ತನಾಗ ಕರೆದ್ರು ನಾ ಓಡೋಡ್ ಬಂದಿದ್ದೆ. ಅದಕ್ಕೆ ಹೇಳ್ತಿರೋದು, ಮೊದಲ ಇಲ್ಲಿಂದ ಹೋಗ್ಬಿಡು ಇಬ್ಬರು. ಆಮೇಲೆ ಮದ್ವೆ ಗಿದ್ವಿ ಎಲ್ಲ ಆದಮೇಲೆ ಸ್ವಲ್ಪ ದಿನ ಬಿಟ್ಕೊಂಡು ಬರೋಣ. ಆಗ ನಿಮ್ಮಪ್ಪನೂ ಒಪ್ಪಲೇಬೇಕು, ನಮ್ಮ ಅಪ್ಪನೂ ಒಪ್ಪಲೇಬೇಕು. ಏನು ಓಡೋಗೋದಾ? ಬೇಡ ಬೇಡ, ನನಗೆ ಭಯ ಆಕೈತಿ. ಏನು ಭಯ ಆಕೈತಿ? ನೋಡು, ಈಗ ನನ್ನ ಜೊತೆ ನೀವು ಓಡ್ ಬಂದು ನಿನಗೆ ನಾನು ಸಿಗ್ತೀನಿ. ಇಲ್ಲಪ್ಪ ಅಂತ ಇಲ್ಲೇ ಕುಂತಿ ಅಂತಂದ್ರೆ ನಿಮ್ಮಪ್ಪ ಬೇರೆ ಹುಡುಗರು ನೋಡಿ ನಿಂಗೆ ಮದುವೆ ಮಾಡ್ಬಿಡ್ತಾನಷ್ಟೆ. ಏ, ಯಾರ್ದ? ಹೊರಗೆ ಬರಲೇ? ಅಯ್ಯೋ, ಯಾರೋ ಬಂದ್ರು ಕುಮಾರಲ್ಲಿ. ಯಾರವ್ರು ಇಷ್ಟೊತ್ತಿನಾಗ ಈ ಕಡೆ? ಏ, ಸರಳಿಂದ ಹೇಳತ್ತೀನಿ, ಯಾರವ್ರು ಒಳಗೆ ಕುತ್ಕೊಂಡು ಮಾತಾಡ್ತಾರು? ಹೊರಗೆ ಬರ್ರಿ. ನೀವಿಬ್ರು ಹುಡುಗ ಹುಡುಗಿ ಅಂತ ಗೊತ್ತಾಗೈತೆ ನನಗೆ. ಹೊರಗೆ ಬರ್ರಿ. ಅಯ್ಯೋ, ಯಾವಿವ? ಅಯ್ಯೋ ತಮ್ಮಣ್ಣ ನೀವ. ಅವ್ರದ ಹೊಲ ಅಲ್ಲ ಇದು. ಬಂದ ಬಿಟ್ಟ ನೋಡು. ಬರ್ರಿ ಹೊರಗೆ ಅಂತ ಹೇಳತ್ತೀನಿ. ಇಲ್ಲ ನಾನೇ ಅಲ್ಲಿ ಬಂದ್ರೆ ಅದು ಬೇರೆನ ಆಕೈತೆ ಕತಿ. ಕುಮಾರ, ಕುಮಾರ ನೀನ? ಹ್ಞೂ ಅಣ್ಣ. ಹುಡುಗಿ ಹುಡುಗಿಯಾರಕಿ? ಸುಮಿತ್ರವ್ವ, ನೀವಿಬ್ರು ಇಲ್ಲೇನು ಮಾಡಕತ್ತೀರಿ? ಅದು ಅದು ಸುಮಿತ್ರವ್ವ, ನಿನ್ಗಕ್ಕೆ ಆತನ ಏನು ಮಾಡಕತ್ತೀನಿ ಇಲ್ಲಿ? ಅದು ತಮ್ಮನೇನ, ಅದು ಏನಿಲ್ಲ. ಇವ ನಾನು ಇಬ್ಬರು ಒಟ್ಟಿಗೆ ಶಾಲೆ ಕಲಿತೀವಲ್ಲ, ಅದಕ್ಕೆ ಏನೋ ಕರೆದಿದ್ದ, ಬಂದಿದ್ದೆ. ಅವ್ವ, ನನ್ನ ಕಿವ್ಯಾಗ ಏನಾರ ಹೋಗಿ ಕಣಕತ್ತವನ ನಿಮಗೆ? ಹಾಂ, ಅಲ್ಲ, ಒಂದು ವಯಸ್ಸಿಗೆ ಒಂದು ಹುಡುಗ ಹುಡುಗಿ ಇಷ್ಟೊತ್ತಿನಾಗ ಅದು ಕತ್ತಲಾಗಿ ಈ ಕಡೆ ಹೊಲದ ಕಡೆ ಬಂದು ಇಬ್ಬರು ನೀವು ಇಷ್ಟು ಗುಟ್ಟಾಗಿ ಮಾತಾಡ್ತಿರಲ್ಲ. ನನಗೆ ನಿಮ್ಗೆ ನಿಮ್ಮ ಮಧ್ಯೆ ಏನು ಸಂಬಂಧ ಆಯ್ತು ಅಂತ ಗೊತ್ತಾಗ್ಲಾರ್ದಷ್ಟು ದಡ್ಡ ಮುಗ್ದಾದಿನ ಅಂದ್ಬಿಟ್ರಿ ನೀವು. ಯಾಕೆ ಸುಮಿತ್ರವ್ವ ಹೇಳಿ ನಿಮ್ಮಪ್ಪಗ? ನೋಡ್ದ ಮಣಿಯನ್ನ ಇಷ್ಟೊತ್ತು ತನಕ ನಿಂಗೆ ಮರ್ಯಾದೆ ಕೊಟ್ಟು ಮಾತಾಡ್ಸತೀನಿ. ನಮ್ಮಿಬ್ಬರು ಪರ್ಸ್ನಲ್ ವಿಚಾರ ನಿನಗೆ ಬೇಡ. ನೀನು ಹೊಲಕ್ಕೆ ಬಂದಿದ್ದಿ, ನೀ ಹೋಗು. ಸುಳ್ಳ ನಮ್ದ್ರದಾಗ ಕೆಣಕ್ಬೇಡ. ನಾ ಯಾರಂತ ಗೊತ್ತಿತ್ತಲ್ಲ. ಓ ಹೋ 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 ಹೋ, ನೀ ಯಾರಂತ ನನಗೆ ಗೊತ್ತಿಲ್ಲ. ಈ ಊರ ಗೌಡ್ರ ಮಗ ನೀ, ಗೊತ್ತೈತಿ. ಆದ್ರೆ ಗೌಡ್ರ ಮಗ ಮಾಡೋ ಕೆಲಸ ಮಾಡತ್ತೀಯ ನೀನು? ಹೇಳ ನಿಮ್ಮಪ್ಪಗ ಕುಮಾರ. ಸುಮಿತ್ರವ್ವ, ಅವಂಗಂದ್ರೂ ಏನೋ ಬುದ್ಧಿ ಇಲ್ಲ. ನೀನು ಈ ಊರಿನ ಪೂಜಾರರ ಮಗಳು ನೀ. ಹೆಂಗಿರ್ಬೇಕು ನೀ? ನಿಮ್ಮ ಜೊತೆ ರಾತ್ರಿ ಬಂದಿಯಲ್ಲ, ಯಾಕೆ ತಲೆ ಕೆಟ್ಟಿದ್ದೇನ? ನಡಿ ನಡಿ, ನಿಮ್ಮಪ್ಪನ ತಗೋ ಬರ್ತೀನಿ. ಅಯ್ಯೋ ಅಣ್ಣ, ಬೇಡ ಬೇಡ ಬೇಡ, ಇದೆಲ್ಲ ನಮ್ಮ ಮನೆಗೆ ಗೊತ್ತಿದ್ರೆ ದೊಡ್ಡ ಅನಾಹುತನ ಆಗ್ಬಿಡ್ತಿದ್ದೇನೆ. ನಾನು ನಿಮ್ಮ ತಂಗಿ ಥರನೇ ಅಂದ್ಕೊಂಡು ಈ ಥರ ಇನ್ನೊಂದು ಕೆಲಸನ ಮಾಡಂಗಿಲ್ಲ. ನಾ ಹೋಗ್ತೀನಣ್ಣ. ನೋಡ್ಕುಮಾರ, ನೀ ಎಂತಮ್ಮ ಏನ ಪ್ರತಿಯೊಂದು ವಿಚಾರ ನನಗೆ ಗೊತ್ತೈತಿ. ಅದು ಮುಕ್ತು ಹುಡುಗಿ ಐತಿ. ಅದ್ರ ಚಿನ್ನ ಏನಾರ ಹಾಳು ಮಾಡ್ತಿ ಅಂತಂದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ. ಆದರೂ ಇದನ್ನೇನು ಈ ವಿಚಾರಕ್ಕೆ ಇನ್ನೂ ಬಿಡಂಗಿಲ್ಲ. ನಡಿ ನಿಮ್ಮ ಮನೆಗೆ. ನಿಮ್ಮ ಅಪ್ಪನ ಮುಂದೆ ಎಲ್ಲ ವಿಚಾರ ಹೇಳೇ ಬರ್ತೀನಿ. ನೋಡ್ತ ಮನೆಯನ್ನ, ಇದ್ರ ಪರಿಣಾಮ ನೆಟ್ಟಗಿರಂಗಿಲ್ಲ. ನಮ್ಮ ಅಪ್ಪನ ಮುಂದೆ ಯಾವುದು ವಿಚಾರ ಹೋಗ್ಬಾರ್ದಷ್ಟ. ಹೂ ಹೋ 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 ಹೋ, ನನಗೆ ಅವಾಜ್ ಮಾಡೋಷ್ಟು ಬೆಳೆದೇನ ನೀ? ಅಲ್ಲಪ್ಪ, ಬಾಯ್ ತುಂಬ ತಮ್ಮನಿ ಅನ್ನೋದು ಕರೆಯಕತ್ತಿ. ಇದು ಗೊತ್ತಾಗೋತಾ ನಿನಗೆ? ನಡಿ ನಿಮ್ಮ ಮನೆಗೆ, ನಡೆ. ಅಡಿಲೆ ನಿಮ್ಮ ಅಪ್ಪನ ಕಡೆ ನಡಿಯವತ್ತಾಯ್ತು ನಿನಗೆ. ಮಾಮ, ಯಾಕೆ ಇಷ್ಟಕ್ಕೆ ಲೇಟ್ ಬಂದಿ ನೀನು? ನೀರು ಹಾಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಿ. 12 ಗಂಟೆಗೆ ಲೈಟ್ ಬರ್ತಾವಂತಲೂ ಹೇಳಿದ್ದಿ. ಎಷ್ಟೊತ್ತು ವೇಟ್ ಮಾಡಿದೆ ಗೊತ್ತಾ ನಾನು? ಈಗ ಎಷ್ಟಾಗಿತ್ತು ಗೊತ್ತಾ ಟೈಮ್? 3 ಗಂಟೆ. ಈಗ ಬರೋದಾ ನೀನು? ಇಲ್ಲ ಅದೊಂದು ದೊಡ್ಡ ಕತಿ, ಅದಕ್ಕೆ ಲೇಟ್ ಆಯ್ತು. ದೊಡ್ಡ ಕತಿನ? ಯಾಕೆ ಮಾಮ, ಏನಾಯ್ತು? ಅದು ಕುಮಾರ ಅಂಥೇಳಿ ನಮ್ಮೂರು ಗೌಡ್ರ ಹುಡುಗ. ರೊಕ್ಕ ಐತೆ ಸಿಕ್ಕಾಪಟ್ಟೆ. ಹುಡುಗನ ಚಲೋ ಬೆಳೆಸಾರ. ಸಿಟ್ಯಾಗ ಶಾಲೆ ಕಲಿತಾನ. ಸುಟ್ಟಿಗಂತ ಬಂದಾನ. ನಮ್ಮ ಊರು ಪೂಜಾರ್ಕಿ ಹುಡುಗಿ ಐತಲ್ಲ, ಆ ಹುಡುಗಿನ ಓಡಿಸ್ಕೊಂಡು ಹೋಗಿ ನಿಂತು ಬಿಟ್ಟಾನ ನಮ್ಮ ಹೊಲದಂತಕ್ಕೆ. ಏನು? ಹೌದಾ? ಹೌದಾ ಅಂತ ಕೇಳ್ತೀಯಲ್ಲ ಅಮ್ಮ, ನನಗಂತರೂ ಒಂಥರ ದಿಗ್ಭ್ರಮೆ ಆಗ್ಬಿಡ್ತಾವ್ರಿ ಇಬ್ಬರು ಮಾತುಕತೆ ಕೇಳಿ. ಈ ಹುಡುಗಿನೂ ಒಂದು ತಾಳಕ್ಕೆ ಹ್ಞೂ ಅನ್ನಕತ್ತೈತಿ. ಸಣ್ಣ ಹುಡುಗಿ ಪಾಪ, ಈಗ ಇನ್ನೂ ಫಸ್ಟ್ ಇಯರ್ ಅನ್ನಿಸ್ತೈತಿ. ಅದಕ್ಕೆ ಆ ಹುಡುಗ ಸ್ವಲ್ಪ ಸರಿ ಇಲ್ಲ, ರೊಕ್ಕದ ಮದ. ಈಗಾಗಲೇ ಹಿಂಗೆ ಒಂದು 2-3 ಕೇಸ್ ಮಾಡ್ಯಾನ ಊರಾಗ. ಅದಕ್ಕೆ ಬಡ ಬಡ ಹೋಗಿ ಆ ಹುಡುಗಿಗೆ ಬುದ್ಧಿ ಹೇಳಿದೆ.
ಓದ್ಲಿಕ್ಕೆ ಆ ಹುಡುಗಿ ಹೆದರಿ ಅವ್ರ ಅಪ್ಪಗೆ ಹೇಳ್ತೀನಿ ಅಂತಲೇ ಇವ್ನು ಹೋಗಿ ಅವ್ರ ಅಪ್ಪನ ಮುಂದೆ ಹೇಳಿ ಇಟ್ಟ ಬಂದ್ಬಿಟ್ಟೆ. ಹೌದಾ, ಒಳ್ಳೆ ಕೆಲಸ ಮಾಡಿದಿ ಮಾಮ ನೀನು. ಏನಪ್ಪ ಈಗಿನ ಹುಡುಗರು ಸರಿ ಇಲ್ಲ. ಎಲ್ಲ ಹುಡುಗರು ಏನು ಇರಂಗಿಲ್ಲ. ರೊಕ್ಕದ ಮದ ಅವರಪ್ಪ ಸಿಕ್ಕಾಪಟ್ಟಿ ರೊಕ್ಕ ಕೊಟ್ಟು ಬೆಳೆಸ್ಬಿಟ್ಟಾನ, ಏನು ಮಾಡೋಕ್ಕಾಗಿಲ್ಲ. ಅದಕ್ಕೆ ಅವ್ರ ಮನೆಗೆ ಹೋಗಿ ಅವ್ರಪ್ಪಗೆ ಹೇಳಿ ಬಂದಿಲ್ಲ. ಅದಕ್ಕೆ ಒಂಚೂರು ಲೇಟ್ ಆತಷ್ಟ. ಅವರಪ್ಪ ಕುಂಡ್ರಿಸ್ಕೊಂಡು ಕುಂತ ಹಂಗೆ ಮಾತಾಡ್ಕೊಂಡು ಕುಂತ್ವಿ, ಅದಕ್ಕೆ ಲೇಟ್ ಆಯ್ತು. ಹೌದಾ, ಸರಿ ಮಾಮ, ನೀ ಮಲ್ಕೋ, ಲೇಟ್ ಆಕೈತಿ, ಬೆಳಗ್ಗೆ ಮತ್ತು ಡೈರಿಗೆ ಹೋಗ್ಬೇಕು. ಆಯಿತು. ನೋಡು, ನಾ ಮಾತ್ರ ನಿನ್ನ ಒಳ್ಳೇದಕ್ಕೆ ಹೇಳತ್ತೀನಿ, ಅರ್ಥ ಮಾಡ್ಕೊಲೇ. ಅಲ್ಲೇ ನೀ ಹೇಳೋದಿನ ಕರೆಕ್ಟೇ, ಆದ್ರೆ ಈ ಕೆಲಸ ಮಾಡಕ ನನ್ನ ಗಂಡ ನಮ್ಮ ಅತ್ತಿ ನಮ್ಮ ಮನೆಯವರೆಲ್ಲ ಒಪ್ಕೋತಾರಂತ ಮಾಡಿಯ ನೀನು? ಒಪ್ಪಿಸ್ಲೇ. ಒಂದೊಂದು ಅಡ್ವರ್ಟೈಸ್ಮೆಂಟಿಗೆ ಕಮ್ ಸಿ ಕಮ್ ಅಂದರೂ 50,000 ರೂಪಾಯಿ ಅಂದರೂ ಸಿಗ್ತದಪ್ಪ. ಏನು 50,000ನ? ನೋಡ್ಲೇ, ನಾ ಹಿಂಗೆ ಹೇಳ್ತೀನಂತ ತಪ್ಪಿಕ ಹೋಗ್ಬೇಡ. ನೋಡು, ನಿನ್ನ ಗಂಡನ ಪಗಾರನೂ ಅಷ್ಟಕ್ಕಷ್ಟನ, ಆದ್ರೆ ನಿನಗೆ ದೊಡ್ಡ ದೊಡ್ಡ ಆಸೆಗಳದ ಜೀವನದಾಗ. ನೀನು ಮಾಡ್ಲಿಂಗ್ ಮಾಡಕತ್ತಿ ಅಂತ ಮನ್ಯಾಗ ಯಾಕೆ ಹೇಳ್ತಿ? ನೋಡ್ಲೆ, ನಿನಗಿರೋ ಅಂದ ಚಂದ ದೇವ್ರು ನನಗೆ ಕೊಟ್ಟಿದ್ರೆ ನಾನು ಇಷ್ಟೊತ್ತಿಗೆ ಮಾಡ್ಲಿಂಗ್ ಮಾಡಿ ಲಕ್ಷ ಗಂಟಲೆ ದುಡಿತಿದ್ದೆ. ನೀನು ಭಾಳ ಬೇಡಪ್ಪ, ವಾರಕ್ಕೆ ಒಂದೇ ಆ್ಯಡ್ ಮಾಡಿದ್ರು ತಿಂಗಳಿಗೆ 4 ಆ್ಯಡ್ ಅಂತಂದ್ರೆ 2 ಲಕ್ಷ ರೂಪಾಯಿಲೇ ಯಾರಲೇ ಕೊಡ್ತಾರೆ ನಿನಗೆ ಮನ್ಯಾಗ ಕೂತ್ಕೊಂಡು? ಅದು ವಾರಕ್ಕೆ ಒಂದೇ ದಿನ ಕೆಲಸ ಇರ್ತೈತಿ. ಅಲ್ಲಿ ಹೋಗೋದು, ಅವ್ರು ಹೇಳಿದಂಥ ಡ್ರೆಸ್ ಹಾಕೋದು, ಅವರು ಸೀರೆ ಕೊಟ್ಟರೆ ಸೀರೆ, ಅವ್ರು ಏನು ಐಟಮ್ ಕೊಡ್ತಾರೆ ಅದರ ಅಡ್ವರ್ಟೈಸ್ಮೆಂಟ್ ಮಾಡೋದು, ಮನೆಗೆ ಬರೋದು. 50,000 ರೂಪಾಯಿ ಯಾರಿಗುಂಟು ಯಾರಿಗಿಲ್ಲ, ವಿಚಾರ ಮಾಡಲಿ. ಹೌದಾ, ಆದ್ರೂಲೇ ನಮ್ಮ ಅತ್ತೆ ಬಗ್ಗೆ ನಿಂಗೆ ಗೊತ್ತಾಯ್ತಲ್ಲ, ನಾ ಹಿಂಗೆ ಪ್ಯಾಷನ್ ಆಗಿರೋದು ಡ್ರೆಸ್ ಹಾಕೋದು ಕಂಡ್ರೆ ನಮ್ಮ ಅತ್ತಿಗೆ ಹಂಗಿಲ್ಲ, ಸಿಡಿಸಿಡಿ ಅಂತಿರ್ತಾಳೆ ನಮ್ಮ ಅತ್ತಿ. ಏನು ಮಾಡೋದು, ನಮ್ಮದು ಹಣೆ ಬರ ಕೆಟ್ಟೈತೀಗ. ನನ್ನ ಗಂಡ ನಾವು ಬೆಂಗಳೂರಾಗ ಎಷ್ಟು ಆರಾಮಾಗಿದ್ವಿ. ನನ್ನ ಗಂಡ ನೀ ರೊಕ್ಕ ಬಾ ಖರ್ಚು ಮಾಡ್ತೀವಿ, ರೊಕ್ಕ ಸಾಲ್ವತ್ತು ಅಂತೇಳಿ ಇಲ್ಲಿ ಕರ್ಕೊಂಡ್ಬಂದು ನನ್ನ ಈ ಕೊಂಪ್ಯಾಗಿಟ್ಟ ನೀ ಹಳ್ಳ್ಯಾಗ. ಏನು ಮಾಡಲಿ ನಾರ? ನೀ ಹೇಳೋದು ನೋಡಿದ್ರೆ ಮಾಡಬೇಕು ಅಂತ ಅನಿಸ್ತೈತಿ, ಆದ್ರೆ ಮನೆಯೊಳಗೆ ಗೊತ್ತಾದ್ರೆ ಹೆಂಗೆ ಮಾಡ್ತಾರೋ ಏನೋ ಒಂದು ಭಯ ಆಗತ್ತಿದ್ಲೆ. ನೋಡ್ಲೆ, ಭಯ ಪಟ್ರೆ ಜೀವನದಾಗ ಮುಂದೆ ಬರೋಕೆ ಆಗಂಗಿಲ್ಲ. ನೋಡು, ಈಗ ನಾ ಯಾಕಮ್ಮ ನಿನಗೆ ಹೆಲ್ಪ್ ಮಾಡೋಕೆ ಹೋಗಲ್ದಿದ್ದೆ? ದೇವರು ನಿನ್ನಷ್ಟು ಅಂದ ಚಂದ ನನಗೆ ಕೊಟ್ಟಿಲ್ಲವ. ಕೊಟ್ಟಿದ್ರೆ ನಾನೇ ಹೋಗಿ ಆ್ಯಡ್ ಮಾಡಿಬಿಡ್ತೆ. ನಿನಗೆ ಯಾಕವ ಬುದ್ಧಿ ಹೇಳ್ತಿದ್ದೆ ಕೂತ್ಕೊಂಡು? ಹೌದಾ, ಅಂದ್ರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಕ್ಕೆ ಹೋದಾಗ ನೀನು ನನ್ನ ಜೊತೆ ಇರ್ತೀಯಲ್ಲ? ಹ್ಞೂಪ್ಪ, ಇರ್ತೀನಿ. ನಾ ಎಲ್ಲಿ ಹೋಗ್ತೀನಿ, ನಿನ್ನ ಜೊತೆನೇ ಇರ್ತೇನೆ ನಾನು. ಹಾಗಿದ್ರೆ ಸರಿಲೇ, ಒಂದು ಅಡ್ವರ್ಟೈಸ್ಮೆಂಟ್ಗೆ 50,000 ರೂಪಾಯಿ ಕೊಡ್ತಾರಂತಂದ್ರೆ ಯಾರಿಲ್ಲ ಅಂತಾರೋ? ಹಂಗಿದ್ರೆ ನಿನಗೆ ಕೆಲಸ ಓಕೆನಾ? ಓಕೆ, ಆದರೆ ಮನೆ ಒಳಗೆ ಏನೇ ಹೇಳಿ ಬರೋದು? ಅದು ನಿಂಗೆ ಹೇಳ್ಕೊಡ್ಬೇಕಿನ್ಲಿ ನಾನು ಹೊಸದಾಗಿ. ಏನು ಸಣ್ಣ ಹುಡುಗಿ ಗತಿ ಮಾಡ್ತೀವ ನೀನು? ನೋಡು, ನಿಮ್ಮ ಮನೆ ಒಳಗೆ ಹೇಳು, ಏನಾದರೂ ಒಂದು ಹೇಳು, ನಂಗೆ ಆ ಕೆಲಸ ಐತಿ, ಈ ಕೆಲಸ ಐತಿ, ಮಾರ್ಕೆಟ್ಗೆ ಹೋಗ್ಬೇಕು, ವಾರಕ್ಕೆ ಒಂದು ದಿನ ಹೊರಗೆ ಬರೋಕ್ಕಾಗಿಲ್ಲ ಏನ್ಲಿ ನಿಂಗೆ? ಸರಿ, ಅಷ್ಟ ಮಾಡ್ತೀನಿ. 50,000 ರೂಪಾಯಿ ಯಾರಿಗೆ ಕೊಟ್ಟು ಯಾರಿಗಿಲ್ಲ. ನನ್ನ ಗಂಡ ತಿಂಗಳಾನ್ಗಂಟ್ಲೆ ದುಡಿದ್ರು 50,000 ರೂಪಾಯಿ ಕೊಡೋಂಗಿಲ್ಲ. ಅಂತಂದ್ರೆ ನಾವು ಒಂದೇ ಒಂದು ದಿನ ದುಡಿದಿದ್ರೆ 50,000 ರೂಪಾಯಿ ಕೊಡ್ತಾ ಅಂತಂದ್ರೆ ಯಾರಿಲ್ಲ ಅಂತಾರೆ. ನನಗೆ ಓಕೆಪ್ಪ, ಆದ್ರೆ ಮನೆ ಒಳಗೆ ಗೊತ್ತಾಗ ನಂಗೆ ಮೇಂಟೈನ್ ಮಾಡ್ಬೇಕು ಅಷ್ಟೇ ನೋಡು. ಇದು ಸ್ಯಾಣಾರ್ ಲಕ್ಷಣ. ಸರಿ, ನಾನು ಹೋಗಿ ಬರ್ತೀನಿ. ಹೋಗ್ತೀಯಾ? ಒಂದು ಕಪ್ ಟೀ ತೊಗೊಂಬರ್ತೀನಿ, ಇಲ್ಲೇ ಕೂತ್ಕೋ. ಒಳಗೆ ಹೋಗಿ ತೊಗೊಂಬರ್ತೀನಿ. ಸರಿ. ಸಪ್ಪ, ಈ ಹಳ್ಳಿ ಕುರಿ ಹಳ್ಳಕ್ಕೆ ಕುಂತ್ರು ಬಿತ್ತು. ಆ ಮನುಷ್ಯ ನನಗೆ 70,000 ರೂಪಾಯಿ ಕೊಡ್ತೇನೆ ನಾನು. ನಾ 30,000 ರೂಪಾಯಿ ಇಟ್ಕೊಂಡು ಆಕಿಗೆ 50,000 ರೂಪಾಯಿ ಕೊಟ್ಟರೆ ನನಗೇನೂ ಲುಕ್ಸಾನಿಲ್ಲ. ಆಕೆ ಮಾಡಿದ್ದಕ್ಕೆ ಆಕಿಗೆ 50,000, ಬರೀ ಈಕಿನ ಕರ್ಕೊಂಡು ಹೋಗಿ ಅಲ್ಲಿ ಹಿಡ್ಕೊಂಡು ಕೊಟ್ಟಿದ್ದಕ್ಕೆ ನನಗೆ 30,000. ನನಗೆ ಯಾರು ಕೊಡ್ತಾರೆ 30,000 ತಿಂಗ್ಳಕ್ಕೆ? ಅಯ್ಯೋ, ಈಗ ಒಪ್ಕೊಂಡ್ಲಲ್ಲ, ಅದೇ ಒಂದು ದೊಡ್ಡ ಖುಷಿ ನನಗೆ. ಅಮ್ಮ, ನಾ ಡೈರಿಗೆ ಹೋಗಿ ಬರ್ತೀನಿ ಬೇ, ಲೇಟ್ ಆಗ್ಬಿಟ್ಟೆ ತೋಡಿ ಇವತ್ತು ಹೇಳು. ಹೌದೇನು? ಹಾಂ, ಅದ ನೀನು ಅಮ್ಮು ಯಾಕೋ ಇನ್ನೂ ಎದ್ದಿಲ್ಲ ಅಂತೇಳಿ ನಾನು ಮಲ್ಬಿಡಂತ ಸುಮ್ಮಾಗಿದ್ದೆ ನೋಡಿ. ಏನಮ್ಮ ನೀನು ಎಬಸ್ಬಾರ್ದೇನು ಲಗುನ? ನೋಡಲ್ಲಿ ಎಷ್ಟು ಆತ, 8 ಗಂಟೆ ಅಂದ್ರೆ ನಾನು ಡೈರಿ ಒಳಗೆ ಇರಬೇಕಿತ್ತು. ನೋಡಲ್ಲಿ 8:10 ಆಗೈತಿ. ಸರಿ, ನಾನು ಡೈರಿಗೆ ಹೋಗಿ ಬರ್ತೀನಿ. ಮಾಮ ಯಾಕೋ ಇನ್ನೂ ಮಕ್ಕಳು, ನೀನು ಲೇಟಾಗಿ ಬಂದ, ನಾನು ಹೊಲ್ದಿಂತ ಅವ್ ಮಕ್ಕಳಿ ನಾನು ಮುಗಿಸ್ಕೊಂಬರ್ತೀನಿ. ಅಜ್ಜ ಮುಗೈತಿ? ಅಜ್ಜ ಡೈರಿಗೆ ಹೋಗಿ ನಾ ಮುಂದೆ ಕಿಲಿ ಪಲಿ ತೆಗೆದು ಕಸ ಹೊಡಿತೀನಿ ಅಂತೇಳಿ ಅಜ್ಜ ಹೋಗೈತಿ. ಅಮ್ಮನ ಎದ್ರ ಕಳಿಸ್ಕೊಡು ಅಂತೇಳಿ ಹ್ಞೂ ಅಂತ ಹೇಳಿದ್ದೆ ನಾನು. ನೀನು ಒಂದು ಕಪ್ ಚಹಾ ಕೊಡ್ಲಿ? ಹಂಗಾರೆ ಚಹಾ ಕುಡ್ದು ಹೋಗ್ತೀಯಾ? ಸರಿ, ನಂಗೆ
ಒಂದು ಕಪ್ ಚಾ ಕೊಡು, ನಾ ಕುಡಿದು ಹೋಗ್ತೀನಿ. ಅಮ್ಮ ನಾಷ್ಟ ಬಂದ ಮಾಡ್ತೈತೆ ನೋಡು. ಮಾಮ ಎಚ್ಚರ ಆದ್ರೆ ಬರಲಿ, ಇಲ್ಲ ಅಂತಂದ್ರೆ ನಾನು ಮುಗಿಸ್ಕೊಂಡು ಬರ್ತೀನಿ ಕೆಲಸ. ಹ್ಞೂನವ್ವ ಆಯ್ತು.